ನೀವು ದೀಪ ಹಚ್ಚಿ ಆರತಿ ಮಾಡಿದ್ರೆ ಪೂಜೆ ಮುಗ್ದಂಗೆ. ಪರವಾಗಿಲ್ವೇ, 8 ಗಂಟೆ ಆದ್ರೂ ಮಲಗಿರ್ತಿದ್ದೆ. ಇದೇನು ಇದಕ್ಕಿದ್ದಂಗೆ ಬದಲಾವಣೆ? ನಿಮ್ಗೋಸ್ಕರ ನನ್ನ ನಾನೇ ಬದಲಾಯಿಸ್ಕೊತಾ ಇದೀನಿ ಅತ್ತೆವಾ. ಅಯ್ಯೋ ಅಕ್ಕಯ್ಯ, ಯಾಕೆ ಹೇಳ್ತೀಯ ನಿಮ್ ಸೊಸೆ ಕತೆನ? ನಮ್ಮ ಅತ್ತೆ ಒಂದ್ ಕಷ್ಟ ಆಯ್ತದೆ ಅಂತ ಹೇಳಿ ಎಲ್ಲಾ ಕೆಲ್ಸನೂ ಒಬ್ಳೆ ಮಾಡವಳೆ. ಓ, ಇವ್ಳಿಗೆ ಇಷ್ಟೆಲ್ಲ ಬುದ್ಧಿ ಎಲ್ಲಿದೆ? ಇವ್ರಪ್ಪ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ. ಈ ಮನೆ ಸೊಸೆ ಆಗ್ಬೇಕು ಅನ್ನೋ ದುರಾಸೆಯಲ್ಲಿ ಆ ಭುವನೇಶ್ವರಿಗೆ ಬಕೆಟ್ ಹಿಡಿತಿದ್ದಾರೆ. ಚಂಚಲ, ದೇವ್ರ ಕುಂಕುಮನೆ ಇಟ್ಟಿಲ್ವಲ್ಲವ? ಇಟ್ಟಿದೆ ಅತ್ತೆವಾ, ಉದ್ರಾಗಿರ್ಬೇಕು. ಗಂಧ ಹಚ್ಚಿ ಕುಂಕುಮ ಇಡ್ಬೇಕು, ಗೊತ್ತಾಯ್ತಾ? ರಾಮೇಗೌಡ, ಅನ್ಪೂರ್ಣ, ಮಂಜುಳಾ, ಕಳ್ಸಕ್ ಹಾಕಿ ಚಿನ್ನದ ಪದಕ ಏನಾಯ್ತು? ನಂಗೆ ಗೊತ್ತಿಲ್ಲ ಅತ್ತೆ. ಚಂಚಲ, ಪೂಜೆ ಗಣಿ ಮಾಡಿದ್ದು ನೀನೇ ತಾನೆ? ನೋಡ್ಕೊಲಿಲ್ವಾ? ಅಯ್ಯೋ, ಅದನ್ನ ಸರಿಯಾಗಿ ಗಮನಿಸ್ಲಿಲ್ಲ ಅತ್ತೆವಾ. ವಂಶ ಪಾರಂಪರೆಯಾಗಿ ಬಂದಿರೋ ಚಿನ್ನದ ಪದಕ ಅದು. ಕಳ್ಸದ್ ಕೊಳ್ಳಲಿಲ್ಲ ಅಂದ್ರೆ ಅಪಶಕನ, ಅದಿಲ್ಲ ಅಂದ್ರೆ ಪೂಜೆನೆ ನಡೆಯಕ್ಕಿಲ್ಲ. ಮನೇಲಿ ಇಷ್ಟು ಜನ ಇದ್ದೀರಾ, ಪದಕ ಏನಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಏನರ್ಥ? ನನ್ಗೆ ಗೊತ್ತಕ್ಕಯ್ಯ ಪದಕ ಏನಾಯ್ತು ಅಂತ, ಆದ್ರೆ ಅದನ್ನ ಹೇಳಕ್ಕೆ ಬಾಯಿ ಬರ್ತಾ ಇಲ್ಲ. ಹುಡುಗಾಟ ಆಡ್ತಿದ್ಯಾ ರಾಮೇಗೌಡ ನೀನು? ಈಟ್ ವರ್ಷ ಅಟ್ಟಿಯಾಗೆ ನನ್ ಜೊತೆನೇ ಇದೆಯಾ? ಅದ್ರ ಮಹತ್ವ ಏನು ಅಂತ ಗೊತ್ತಿಲ್ವಾ ನಿನಗೆ? ಎಲ್ಲ ಗೊತ್ತು, ಕದ್ದಿರೋರು ಯಾರು ಅಂತಾನೂ ಗೊತ್ತು. ಆದ್ರೆ ಅದನ್ನ ಹೆಂಗ್ ಹೇಳಿ ಅಂತ ಯೋಚನೆ ಮಾಡ್ತೀವನಷ್ಟೇ. ಇದ್ರಾಗೆ ಮುಲಾಜೇನು? ಕದ್ದಿರೋನ್ ಯಾವನಾದ್ರೂ ಸರಿ, ಸಿಗದು ತೋರಣ ಕಟ್ಬಿಡ್ತೀರಿ. ಅದ್ ಯಾವನು ಅಂತ ಹೇಳು. ಬೇರೆ ಯಾರು ಅಲ್ಲ, ನಿನ್ ಮಗ ನಂಜೇಗೌಡ. ಏನ್ ಹೇಳ್ತಿದ್ಯಾ? ನಂಜೇಗೌಡನ? ಓ, ಅವನೇಯ? ಚಿಕ್ಕಪ್ಪ, ನನ್ ಗಂಡನ ಮೇಲೆ ಸುಮ್ನೆ ಕಳ್ತನದ ಆಪಾದನೆ ಉಟ್ಬೇಡಿ. ನಿಮ್ದಮ್ಮ ಅವ್ರ ಅವನ ಮಗನ ವಿಚಾರ ಬಿಡು. ಮೊದ್ಲು ಉಸ್ತಾತ್ತವ ನೀನ್ ಪಿರುತಿ ವಿಚಾರ ಹೇಳ್ಕೊಬಿಡು. ಉಸ್ತಾದ್ ನಾನು ಟೀಚರ್ ಅಮ್ಮನ್ನ ಪಿರುತಿ ಮಾಡ್ತಾವನಿ, ಅವ್ರನ್ನೇ ಮದ್ವೆ ಆಯ್ತೀನಿ ಅಂತ ಹೇಳ್ಕೊಂಬಿಡು. ನಾನಾ? ನೀನೇಯ ಹೇಳ್ಕೊ. ನಾನೇನಾದ್ರು ಹೇಳ್ಕೊಂಡ್ಬಿಟ್ರೆ ನನ್ನ ಕಬ್ಬು ಕಡ್ದಾಕ್ಬಿಡ್ತಾರೆ. ಪಿರುತಿ ಮಾಡಬಾರದು, ಮಾಡಿದರೆ ಯಾರಿಗೂ ಎದರಬಾರದು, ಉಸ್ತಾದ್ರಿಗೂ ಎದರಬಾರದು ಅಂತ ದೊಡ್ಡವ್ರು ಹೇಳಿಲ್ವೇ? ಹೇಳ್ಕೊಳ್ಳೋಣ ನಿಮ್ ಪಿರುತಿನ. ಇವು ತೆಂಗಿದ್ರು ಅಪ್ಪದಿಂದ ನಿನ್ ಬಾಳೆ ಬೆಳಕಾಯ್ತದೆ, ಹೇಳ್ಕೊಂಬಿಡು. ಏನಿಲ್ಲ ಸರ್ದು ಪೂಜೆಗೆಲ್ಲ ಅಣು ಆಯ್ತಾ? ಉಸ್ತಾದ್ರೆ ಎಲ್ಲ ಹನಿ ಮಾಡಾಗೈತೆ. ಸರಿ ಉಸ್ತಾದ್ರೆ ಏನ್ಲ ರುದ್ರ? ನಿಮ್ ತವ ಏನು ಹೇಳ್ಕೋಬೇಕಾಗಿತ್ತು. ಏನ್ ಹೇಳ? ಅದು ಉಸ್ತಾದ್ರೆ ಉಸ್ತಾದ್, ನಾಳೆ ನನ್ ಗರಡಿ ಮನೆಗೆ ಬರಕ್ಕಿಲ್ಲ. ಯಾಕ್ಲಾ? ನನ್ನ ಹೆಂಡ್ರು ಕರ್ಕೊಂಡು ಅವ್ರ ತವ್ರ ಮನೆಗೆ ಹೋಗ್ತಾವನಿ. ಗರಡಿ ಮನೆ ಪೈಲ್ವಾನಾಗಿ ಹಿಂಗೆಲ್ಲ ಹೇಳಕ್ ನಾಚಿಕೆ ಹಾಕಿಲ್ಲ ನಾನು ನಿಂಗೆ. ಎಷ್ಟ್ ಕಿತ ಹೇಳಿ, ಮದ್ವೆ ಮುಂಜಿಂತೆಲ್ಲ ಆದ್ರೆ ಏನು ಸಾಧನೆ ಮಾಡಕ್ ಹಾಕಿಲ್ಲ ಅಂತ. ನೋಡ್ಲಾ, ರುದ್ರ ಒಬ್ನೇ
ಇದುವರೆಗೂ ನನ್ನ ಮಾತು ಕೇಳಿರೋದು. ಅವನಿಗಿರೋ ನಿಯತ್ತು ನಿಮ್ಗೆಲ್ ಬರ್ಬೇಕು. ಅವ್ರವ್ವ ಎಣ್ಣೆಗಳು ಕರೆಸಿ ಸ್ವಯಂವರ ಮಾಡಿಸಿದ್ರು ಯಾರಿಗೋ ಹಾರ ಹಾಕ್ದಿರ ತಪ್ಸ್ಕೊಂಬಿಟ. ಗಂಡು ಅಂದ್ರೆ ಅವನೇ ಕಲ್ಲ. ಎಣ್ಣೆಗೆ ನೋಡಿದ ತಕ್ಷಣ ಅವರಿಂದ ಓಡೋಯ್ತಿರಲ್ಲ, ನೀವೆಲ್ಲ ರುದ್ರನ್ ಕಾಲ್ ಕೆಳಗೆ ತೋರಿ ಬುದ್ಧಿ ಬರ್ತೈತೆ. ಉಸ್ತಾದ್ರೆ ಒಸಿ ಅಟಿತವ ಹೋಗ್ಬತ್ತೀನಿ. ಸಂಜೆ ಕುಸ್ತಿ ಐತ್ಕಲ್ಲ, ನೀ ಅಟ್ಟಿ ತಗೋಬಿಟ್ರ ಇಲ್ಲಿ ತಾಲೀಮ್ ಮಾಡೋರು. ಅದು ಅಟ್ಟಿನಾಗೂ ಪೂಜೆ ಐತೆ, ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ ಸರಿ ಬಿರ್ನಪ್ಪ. ಸರಿ ಉಸ್ತಾದ್ರೆ. ಉಸ್ತಾದವ್ರೆ, ಅವ್ರು ಓಡೋದ್ ನೋಡಿದ್ರೆ ಈ ಸಂಜೆ ಕುಸ್ತಿ ಮಾಡಕ್ ಬರಂಗಿಲ್ಲ. ಏನೋ ಕೈ ಎತ್ತಂಗವ್ನಿ. ಕೈ ಎತ್ತಕ್ಕೆ ಅವ್ ನೀನಲ್ಲ ಕಲ, ರುದ್ರ. ಅವನು ಕುಸ್ತಿ ಇದ್ದಾಗ ಒಂದ್ ಕಿತನು ತಪ್ಸ್ಕೊಂಡಿದ್ದೇ ಇಲ್ಲ. ಏನೇ ಕೆಲಸ ಇದ್ರು ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಬಂದೇ ಬರ್ತಾನೆ ನಮ್ ರುದ್ರ. ನೋಡ್ತಾ ಇರು.